ಇನ್ನು ರೆಬೆಲ್ಸ್ ವಿರುದ್ಧ ಎಂಪಿ ರೇಣುಕಾಚಾರ್ಯ ಗುಡುಗಿದ್ದಾರೆ. ಬಿಜೆಪಿಗೆ ವಲಸೆ ಬಂದವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಎಂಪಿ ರೇಣುಕಾಚಾರ್ಯ. ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ನಿಂದ ಬಂದವರು, ರಮೇಶ್ ಜಾರಕಿಹೊಳಿ ಕೂಡ ಕಾಂಗ್ರೆಸ್ನಿಂದ ಬಂದವರು. ಇಂಥವರು ಪದೇ ಪದೇ ಮಾತನಾಡ್ತಿದ್ದಾರೆ. ವಿಜಯಪುರದ ಕಾರ್ಯಕರ್ತರು ಹೇಳ್ತಾರೆ, ಟಿಪ್ಪರ್ ಓಡಿಸಿದ್ರು, ಜೀಪ್ ಓಡಿಸಿದ್ದು ಗೊತ್ತಿದೆ, ಮೊದಲು ಕಂಡಕ್ಟರ್ ಆಗಿದ್ದವರು ಅಂತೇಳಿ ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ಈ ರೀತಿಯಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದೇಶ್ವರ ಸಂಸ್ಥೆ ಕಟ್ಟಿದವರನ್ನ ಮುಗಿಸಿಬಿಟ್ಟೆ, ಹಗುರವಾದ ಮಾತನ್ನ ಬಿಡಿ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ರೆಬಲ್ಸ್ ನಾಯಕರ ವಿರುದ್ಧ ಎಂಪಿ ರೇಣುಕಾಚಾರ್ಯ ಇವತ್ತು ಗುಡುಗಿದ್ದಾರೆ. ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡುವುದರ ಮೂಲಕ ಲೇವಡಿ ಮಾಡಿದ್ದಾರೆ. ಸನ್ಮಾನ್ಯ ಕುಮಾರ್ ಬಂಗಾರಪ್ಪನವರು ಬಿಜೆಪಿಗೆ ಬಂದ್ರಷ್ಟೇ, ಆದರೆ ಅವರು ಒಂದು ರೀತಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೆಲಸ ಮಾಡಿಕೊಟ್ರು. ಸೋತ ಮೇಲೆ ಒಂದು ದಿವಸಕ್ಕೂ ಕ್ಷೇತ್ರಕ್ಕೆ ಸಂಘಟನೆ ಬಂದಿಲ್ಲ. ಸಂಘಟನಾ ಪರ್ವ ಸದಸ್ಯತ್ವ ಅಭಿಯಾನದಲ್ಲಿ ನಿನ್ನೆ ಸೊರಬದವರು ಶಿವಮೊಗ್ಗದ ಅನೇಕ ಮುಖಂಡರು ಕರೆ ಮಾಡಿದ್ರು. ಸುಮಾರು 60 ಜನ ಯುವಕರು ಓಡಾಟ ಮಾಡಿ ಸುಮಾರು 22,000 ಸದಸ್ಯತ್ವ ಅಭಿಯಾನ ಮಾಡಿದ್ದು 60 ಜನ ಅಲ್ಲಿಯ ಕಾರ್ಯಕರ್ತರು, ಮುಖಂಡರುಗಳು. ಇವರು ಒಂದು ದಿವಸ ಸದಸ್ಯತ್ವ ಅಭಿಯಾನ ಮಾಡಿಲ್ಲ ಮತ್ತು ಭೂ ಸಮಿತಿ ಮಾಡಿಲ್ಲ. ಇಲ್ಲಿ ಬೆಂಗಳೂರಲ್ಲಿದ್ದು ರಾಜಕಾರಣ ಮಾಡಿಕೊಟ್ರೆ ಅವರು ಕಾಂಗ್ರೆಸ್ಗೆ ಹೊರಟಿದ್ರು. 2024ರ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಅದಕ್ಕೆ ತಡೆ ಒಡ್ಡಿದ್ರು. ಹಾಗಾಗಿ ಕಾಂಗ್ರೆಸ್ ಸೇರ್ಪಡೆ ಆಗಲಿಲ್ಲ. ಈಗ ದಿಢೀರ್ನೆ ರಾಷ್ಟ್ರೀಯ ನಾಯಕರಾಗಿ ಹೊರಟಿದ್ದಾರೆ. ನಂತರ ವಿಡಿಯೋ ಇದೆ, ಇದೇ ಹರೀಶ್ ವಿಜಯೇಂದ್ರ ಹುಟ್ಟುಹಬ್ಬಕ್ಕೆ ಬರಬೇಕಂತ ಹೇಳಿ ನನ್ನನ್ನು ಆಹ್ವಾನ ಮಾಡಿ ಅವರ ಚುನಾವಣೆ ಸಂದರ್ಭದಲ್ಲಿ ಹರೀಶ್ಗೆ ಟಿಕೆಟ್ ಅಂತ ಘೋಷಣೆ ಮಾಡಿದ್ದು ನಾನು ಅವರನ್ನು ಗೆಲ್ಲಿಸ್ಕೊಡ್ಬೇಕಂತ ಹೇಳಿದೆ. ಆ ಪುಣ್ಯಾತ್ಮ ಆಯ್ಕೆ ಆದಮೇಲೆ ಯಡಿಯೂರಪ್ಪನ ಕುಪ್ಪ ಕಟಾಕ್ಷದಿಂದ ಆಯ್ಕೆಯಾಗಿದ್ದು. ಆದರೆ ಬೇರೆಯವ್ರ ಜೊತೆ ಸೇರಿಕೊಂಡು, ಭಿನ್ನಮತದ ಜೊತೆ ಸೇರಿಕೊಂಡು ಭಿನ್ನಮತವನ್ನು ಮಾಡ್ತಾರೆ. ನಾಚಿಕೆ ಆಗಬೇಕಲ್ಲ. ಪಕ್ಷ ಸಂಘಟನೆ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕ ಹಕ್ಕಿದೆ? ಸನ್ಮಾನ್ಯ ಯತ್ನಾಳ್ರವರು ನನಗೆ ಬಿಜಾಪುರದಿಂದ ಭಾಳಷ್ಟು ಜನ ವಾಟ್ಸಪ್ಪಲ್ಲಿ ಮಾಹಿತಿಗಳನ್ನು ಕಳೆದ 1 ವಾರದಿಂದ ಕಳಿಸ್ತಾ ಇದ್ದಾರೆ. ಬಸವನಗೌಡರ ಪುತ್ರ ವ್ಯಾಮೋಹದಿಂದ ಸಂಜಯ್ ಪಾಟೀಲ್ ಕನಮಡಿ ಎಂಬ ಭಾಜಪ ಹಾಗೂ ಸಂಘದ ಕಾರ್ಯಕರ್ತ ಹಾಗೂ ಪಂಚಮಶಾಲಿ ಸಮಾಜದ ನಾಯಕರನ್ನ ಹೇಗೆ ಬಲಿ ಕೊಟ್ಟರು ನೋಡಿ. ಇವರ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಇವರ ವಿರುದ್ಧವಾಗಿ ಇವರು ಸುಪುತ್ರನ ನಿಲ್ಲಿಸಿ ಭಾಜಪ ಕಾರ್ಯಕರ್ತರಿಗೆ ಗೌರವ ಕೊಡಲಿಲ್ಲ, ಸಂಘ ಪರಿವಾರದ ಗೌರವ ಕೊಡಲಿಲ್ಲ. ಅವ್ರ ವಿರುದ್ಧ ತನ್ನ ಮಗನನ್ನ ಬಂಡಾಯ ನಿಲ್ಲಿಸಿ ಇಡೀ ಸ್ವಂತ ಮಗನ ಇಲ್ಲ ಹೇಳಿದ್ರೆ ನಿರ್ದೇಶಕನಾಗ ಆರಿಸಿ ತಂದರು. ಇದು ಅಲ್ಲಿಯ ಯಾರು ಕಳಿಸಿರಂತ ಹೇಳೋದು ಬೇಡ, ಇತಿಹಾಸನೇ ಇದೆ ನಮ್ಮ ಹತ್ರ. ಬಿಜಾಪುರದ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು, ಮುಖಂಡರು ಇವರು ಇತಿಹಾಸವನ್ನು ನನಗೆ ಹೇಳಿದ್ದಾರೆ. ಯಾವ ರೀತಿ ಬಸ್ ಕಂಡಕ್ಟರ್ ಆಗಿ ಇವರು ಟಿಕೆಟ್ ಹರಿದ್ರು, ಟಿಪ್ಪರ್ ಡ್ರೈವರ್ ಆಗಿ ಕೆಲಸ ಮಾಡಿದ್ರು, ಜೀಪ್ ಓಡಿಸಿದ್ರು, ಎಲ್ಲವೂ ಗೊತ್ತಿದೆ ಮಾಹಿತಿ. ಆದರೆ ನಿನ್ನೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ ಒಬ್ಬ ಹಿರಿಯ ನಾಯಕ, ಮೇರು ನಾಯಕ, ಅವ್ರ ಬಗ್ಗೆ ಏನು ಹೇಳಿದ್ದಾರೆ? ಇವರು ವಯಸ್ಸಾಗಿದೆ, ಅವರು ಬಹಳ ಜನ ಮೊಮ್ಮಕ್ಕಳು ಆಡ್ಸಂತ 100 ವರ್ಷ ಬದುಕಲಿ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅನುಕಂಪ ಗಿಡ್ಸೋಣಕ್ಕೆ ಈ ರೀತಿ ಮಾತಾಡ್ತಾರಂತ ಹೇಳ್ತಾರಲ್ಲ ಮಿಸ್ಟರ್ ಯತ್ನಾಳ್.